ಆತ್ಮೀಯರೇ, ಈ ಒಂದು ವಿಭಾಗದಲ್ಲಿ 10th ಸ್ಟ್ಯಾಂಡರ್ಡ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಿಡ್ ಟರ್ಮ್ ಪ್ರಾಕ್ಟೀಸ್ ಪೇಪರ್ 2024 ನೋಡ್ತಾ ಇದ್ದೀವಿ. ತಯಾರಿಸಿರುವಂಥವರು ಸಂಪನ್ಮೂಲ ಶಿಕ್ಷಕರಾದ ಶ್ರೀ ರಾಘವೇಂದ್ರ ಭಟ್ ಸರ್ ಇವರು. ನೋಡಬಹುದು 10th ಸ್ಟ್ಯಾಂಡರ್ಡ್ ಮಿಡ್ ಟರ್ಮ್ ಪ್ರಾಕ್ಟೀಸ್ ಪೇಪರ್ 2024. ಟೈಮ್ 3 hours, ಟೋಟಲ್ ಮಾರ್ಕ್ಸ್ 80 ಮಾರ್ಕ್ಸನ್ನು ನೋಡ್ತಾ ಇದ್ದೀರಿ. ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ ಆಗಿರ್ತಾ ಇದೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ 3 ಸೆಕ್ಷನ್ಸನ್ನು ಇದರಲ್ಲಿ ನೋಡ್ಬೋದು. ಪಾರ್ಟ್ ಎ ಫಿಸಿಕ್ಸ್ ಆಗಿರ್ತಾ ಇದೆ, ಪಾರ್ಟ್ ಬಿ ಕೆಮಿಸ್ಟ್ರಿ ಹಾಗೂ ಪಾರ್ಟ್ ಸಿ ಬಯಾಲಜಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲಿಗೆ ಪಾರ್ಟ್ ಎ ಫಿಸಿಕ್ಸನ್ನು ಗಮನಿಸ್ತಾ ಹೋದಾಗ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ತಾ ಇದ್ದೀರಿ. ಮೇನ್ ಕ್ವಶನ್ 1 ನೋಡ್ತಾ ಇದ್ದೀರಿ, ಚೂಸ್ ದಿ ಕರೆಕ್ಟ್ ಆಲ್ಟರ್ನೇಟಿವ್. ಇವೆಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ವಿದ್ಯಾರ್ಥಿಗಳು ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಆ ಆಯ್ಕೆಯನ್ನು ಬರೆದ್ಬಿಟ್ಟು ಸರಿಯಾದ ಉತ್ತರವನ್ನು ಬರೀಬೇಕಾಗ್ತಾ ಇದೆ. ದೀಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಮೇನ್ ಕ್ವಶನ್ 2 ನೋಡ್ತಾ ಇದ್ದೀರಿ. ಈಚ್ ಕ್ವಶನ್ ಕ್ಯಾರೀಸ್ 1 mark ಹಿಯರ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಫಾರ್ ಎಕ್ಸಾಂಪಲ್, ಇಫ್ ವಿ ಸಿ ಎ ಕ್ವಶನ್ ಹಿಯರ್ ನೋಡ್ತಾ ಇದ್ರಿ, ಕ್ವಶನ್ ನಂಬರ್ 4, ಗಿವ್ ಸೈಂಟಿಫಿಕ್ ರೀಸನ್ ಅನ್ನುವಂಥ ಒಂದು ಕ್ವಶನ್ ಇದೆ. ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ಕ್ರೀಸಸ್ ಆಸ್ ದಿ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್ ಇನ್ಕ್ರೀಸಸ್ ಅನ್ನುವಂಥ ಒಂದು ಕ್ವಶನ್ ನೋಡ್ತಾ ಇದ್ದೀರಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಗಮನಿಸ್ಬೋದು. ಡ್ರಾ ದಿ ಡಯಾಗ್ರಾಮ್ ಆಫ್ ಫೀಲ್ಡ್ ಲೈನ್ಸ್ ಅರೌಂಡ್ ದಿ ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಶೋ ದಿ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಅನ್ನುವಂಥ ಒಂದು ಕ್ವಶನನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಹೀಗೆ ಇದು ಒಂದಂಕದ ಪ್ರಶ್ನೆಗಳನ್ನು ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಮೇನ್ ಕ್ವಶನ್ 3 ನೋಡ್ತಾ ಇದ್ದೀರಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 marks ಹಿಯರ್. ಅದೇ ರೀತಿ ಮೇನ್ ಕ್ವಶನ್ 4 ನೋಡ್ಬೋದು. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 3 marks ಹಿಯರ್. ಆಮೇಲೆ ಇಲ್ಲಿ ಅಥವಾ ಪ್ರಶ್ನೆಗಳು ಕೂಡ ಇರ್ತಾ ಇದ್ದಾವೆ, ಅಥವಾ ಆರ್ ಕ್ವಶನ್ಸನ್ನು ನೀವು ಇಲ್ಲಿ ನೋಡ್ಬೋದಾಗ್ತಾ ಇದೆ. Next, main question 5. Answer the following questions. Each question carries 4 marks here. ಇಲ್ಲಿನೂ ಕೂಡ ಆರ್ ಕ್ವಶನ್ಸನ್ನು ಗಮನಿಸ್ಬೋದಾಗ್ತಾ ಇದೆ. ಹೀಗೆ ಫಿಸಿಕ್ಸ್ ವಿಭಾಗದಲ್ಲಿ ನಾವು 13 ಪ್ರಶ್ನೆಗಳನ್ನು ಈ ಒಂದು ಪ್ರಾಕ್ಟೀಸ್ ಪೇಪರ್ನಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್, 13ನೇ ಒಂದು ಪ್ರಶ್ನೆಯನ್ನು ಗಮನಿಸಿದಾಗ ಇದರಲ್ಲಿ ಕೂಡ ಆರ್ ಕ್ವಶನ್ಸ್ ನೋಡ್ತಾ ಇದ್ದೀರಿ. 13ನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಅಂತ 2 ಕ್ವಶನ್ಸ್ ಇದ್ದಾವೆ. ಅದೇ ರೀತಿ ಆರ್ ಕ್ವಶನಲ್ಲಿ ಕೂಡ ಎ ಮತ್ತು ಬಿ ಒಂದು ಕ್ವಶನನ್ನು ಕೂಡ ನೀವಿಲ್ಲಿ ಗಮನಿಸಬಹುದಾಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ ಕಂಟಿನ್ಯೂ ಆಗ್ತಾ ಇದೆ ನೋಡ್ತಾ ಇದ್ರಿ. ಪಾರ್ಟ್ ಎನಲ್ಲಿ ಕ್ವಶನ್ ನಂಬರ್ 13 ಇದೆ, ಲಾಸ್ಟ್ ಕ್ವಶನು. ಹಾಗೆಯೇ ಪಾರ್ಟ್ ಬಿ ಕೆಮಿಸ್ಟ್ರಿ ವಿಭಾಗದಲ್ಲಿ ಕ್ವಶನ್ ನಂಬರ್ 14 ಇಲ್ಲಿ ಕಂಟಿನ್ಯೂ ಮಾಡಿರುವಂಥದ್ದು ನೋಡ್ತಾ ಇದ್ದೀರಿ. ಸೊ ವಿ ಕ್ಯಾನ್ ಕಮ್ ಟು ನೋ ದಟ್ ಟೋಟಲ್ 38 ಕ್ವಶನ್ಸ್ ಕೂಡ ಇಲ್ಲಿ ಕಂಟಿನ್ಯೂ ಆಗಿರ್ತಾ ಇದೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ 3 ವಿಭಾಗದಲ್ಲಿ ಕಂಟಿನ್ಯೂಸ್ ಆಗಿ ಕ್ವಶನ್ ನಂಬರ್ಸನ್ನು ಕೊಟ್ಟಿರುವಂಥದ್ದು ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಪಾರ್ಟ್ ಬಿ ಕೆಮಿಸ್ಟ್ರಿ ವಿಭಾಗದಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡ್ತಾ ಇದ್ದೀರಿ. ಇಲ್ಲಿನೂ ಕೂಡ ವಿ ಕ್ಯಾನ್ ಸಿ 1 mark ಕ್ವಶನ್ಸ್ ಹಿಯರ್. ಮೇನ್ ಕ್ವಶನ್ 7 ನೋಡ್ತಾ ಇದ್ದೀರಿ. ಆಮೇಲೆ ಅದೇ ರೀತಿ ಮೇನ್ ಕ್ವಶನ್ 8ನಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡಬಹುದು. ನೆಕ್ಸ್ಟ್ ಮೇನ್ ಕ್ವಶನ್ 9 ನೋಡ್ತಾ ಇದ್ದೀರಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 3 marks ಹಿಯರ್. ಇಲ್ಲಿನೂ ಕೂಡ ಆರ್ ಕ್ವಶನ್ಸನ್ನು ನೋಡಬಹುದು. ನೆಕ್ಸ್ಟ್ ಮೇನ್ ಕ್ವಶನ್ 10 ನೋಡ್ತಾ ಇದ್ದೀರಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. ಇದು 4 ಅಂಕದ ಒಂದು ಪ್ರಶ್ನೆ ಇರ್ತಾ ಇದೆ. ಫಾರ್ ಎಕ್ಸಾಂಪಲ್ ಪ್ರಶ್ನೆ ನೋಡಬಹುದು. ಹೌ ಬ್ಲೀಚಿಂಗ್ ಪೌಡರ್ ಈಸ್ ಪ್ರಿಪೇರ್ಡ್. ರೈಟ್ ಇಟ್ಸ್ ಕೆಮಿಕಲ್ ನೇಮ್, ಫಾರ್ಮುಲಾ ಆ್ಯಂಡ್ 2 uses. ಹೀಗೆ ಕ್ವಶನ್ ನಂಬರ್ 26 ನೀವು ಇಲ್ಲಿ ಕೆಮಿಸ್ಟ್ರಿ ವಿಭಾಗದಲ್ಲಿ ನೋಡ್ತಾ, ನೆಕ್ಸ್ಟ್ ನಾವು ಪಾರ್ಟ್ ಸಿ ವಿಭಾಗ ಅಂದರೆ ಬಯಾಲಜಿ ವಿಭಾಗಕ್ಕೆ ಮೂವ್ ಮಾಡಿದಾಗ ನೋಡ್ತಾ ಇದ್ದೀರಿ. ಮೇನ್ ಕ್ವಶನ್ 11 ಇದೆ, ಚೂಸ್ ದಿ ಕರೆಕ್ಟ್ ಆಲ್ಟರ್ನೇಟಿವ್. ಇವು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾ ಇದ್ದಾವೆ. ನೆಕ್ಸ್ಟು ಮೇನ್ ಕ್ವಶನ್ 12 ನೋಡ್ತಾ ಇದ್ದೀರಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. 1 mark ಕ್ವಶನ್ಸ್ ಇದ್ದಾವೆ. ಒಂದು ಪ್ರಶ್ನೆ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 29 ನೋಡ್ತಾ ಇದ್ದೀರಿ. ನೇಮ್ ದಿ ಪ್ಲಾಂಟ್ ಹಾರ್ಮೋನ್ ವಿಚ್ ಇನ್ಹಿಬಿಟ್ಸ್ ಗ್ರೋತ್ ಅನ್ನುವಂಥ ಒಂದು ಕ್ವಶನ್ ನೋಡಬಹುದು. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 30.
We withdraw our hand immediately on touching a hot plate. ವಿಚ್ ಪಾರ್ಟ್ ಆಫ್ ಹ್ಯೂಮನ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ಸ್ ದಿಸ್ ಆ್ಯಕ್ಷನ್ ಅಂತ ಒಂದು ಪ್ರಶ್ನೆ ನೋಡ್ತಾ ಇದ್ದೀರಿ. ಹೀಗೆ ಇವೆಲ್ಲವೂ ಕೂಡ 1 ಮಾರ್ಕ್ ಕ್ವಶನ್ಸ್ ಇದ್ದಾವೆ. ನೆಕ್ಸ್ಟ್ ಮೇನ್ ಕ್ವಶನ್ 13 ನೋಡ್ತಾ ಇದ್ದೀರಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್, 2 ಮಾರ್ಕ್ಸ್ ಈಚ್. ಇಲ್ಲಿ ನೋಡಬಹುದು, ಇಲ್ಲಿನೂ ಕೂಡ 6 ರೀತಿಯ ಪ್ರಶ್ನೆಗಳಿರ್ತಾ ಇದ್ದಾವೆ. ನೆಕ್ಸ್ಟ್ ಮೇನ್ ಕ್ವಶನ್ 14, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಎಲ್ಲವೂ ಕೂಡ 3 ಅಂಕದ ಪ್ರಶ್ನೆಗಳನ್ನು ನೋಡಬಹುದು. ಇದರಲ್ಲಿ ಕೂಡ 6 ರೀತಿಯ ಕ್ವಶನ್ಸನ್ನು ನೋಡಬಹುದು. ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಶನ್ ನಂಬರ್ 34ನಲ್ಲಿ ಬರುವಂಥ ಮೇಲಿನ ಪ್ರಶ್ನೆ ಆದರೂ ಉತ್ತರಿಸ್ಬೋದು, ಅಥವಾ ನೆಕ್ಸ್ಟ್ ಕ್ವಶನ್ 6 ಇದೆ ಅದನ್ನು ಕೂಡ ಉತ್ತರಿಸ್ಬೋದಾಗ್ತಾ ಇದೆ. ಹಾಗೆಯೇ ಕ್ವಶನ್ ನಂಬರ್ 35ನಲ್ಲಿ ಕೂಡ ವಿ ಕ್ಯಾನ್ ಸಿ 6 ಕ್ವಶನ್ ಹಿಯರ್. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ನೋಡ್ತಾ ಇದ್ದೀರಿ. ಡಯಾಗ್ರಾಮಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದೆ. ನಮ್ಮ ಸೈನ್ಸ್ ಕ್ವಶನ್ ಪೇಪರ್ನಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಡಯಾಗ್ರಾಮ್ಸಿಗೂ ಕೂಡ ಇಂಪಾರ್ಟೆಂಟ್ ಒಂದು ರೀತಿಯ ಒಂದು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಡಯಾಗ್ರಾಮ್ಸ್ ಬರೆಯುವಂಥದ್ದು ಹಾಗೂ ಪಾರ್ಟ್ಸನ್ನು ಲೇಬಲ್ ಮಾಡೋದ್ರ ಜೊತೆಗೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸನ್ನು ಕೂಡ ಇಲ್ಲಿ ಕೊಡಲಾಗ್ತಾ ಇದೆ, ಪ್ರಶ್ನೆ ಪತ್ರೆಯಲ್ಲಿ ಕೇಳಲಾಗ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಇವುಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡಬೇಕಾಗಿದ್ದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಮೇನ್ ಕ್ವಶನ್ 15 ನೋಡ್ತಾ ಇದ್ದೀರಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. ಇದು 4 ಮಾರ್ಕ್ಸ್ ಒಂದು ಕ್ವಶನ್ ಇದೆ. ಫಾರ್ ಎಕ್ಸಾಂಪಲ್ ಕ್ವಶನ್ ಗಮನಿಸಿದಾಗ, ಡ್ರಾ ದಿ ಡಯಾಗ್ರಾಮ್ ಶೋಯಿಂಗ್ ದಿ ಲಾಂಜಿಟ್ಯೂಡ್ನಲ್ ಸೆಕ್ಷನ್ ಆಫ್ ದಿ ಹ್ಯೂಮನ್ ಬ್ರೈನ್, ಲೇಬಲ್ ದಿ ಫಾಲೋಯಿಂಗ್ ಪಾರ್ಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೆರೆಬೆಲ್ಲಮ್ ಹಾಗೂ ಮೆಡುಲಾವನ್ನು ಲೇಬಲ್ ಮಾಡಬೇಕಾಗ್ತಾ ಇದೆ. ನೆಕ್ಸ್ಟ್ ಮೇನ್ ಕ್ವಶನ್ 16 ನೋಡ್ತಾ ಇದ್ದೀರಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. ಇದು 5 ಅಂಕದ ಒಂದು ಕ್ವಶನ್ ಆಗಿರ್ತಾ ಇದೆ. ನಮಗೆ ಗೊತ್ತಿರುವಂತೆ ನಮ್ಮ ಒಂದು 10th ಸ್ಟ್ಯಾಂಡರ್ಡ್ ಸೈನ್ಸ್ ಕ್ವಶನ್ ಪೇಪರ್ನಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇರ್ತಾ ಇದೆ. ಆ ಒಂದು ಕ್ವಶನ್ ಇಟ್ ಮೇ ಬಿ ಫ್ರಮ್ ಫಿಸಿಕ್ಸ್ ಸೆಕ್ಷನ್ ಆರ್ ಕೆಮಿಸ್ಟ್ರಿ ಸೆಕ್ಷನ್ ಆರ್ ಬಯಾಲಜಿ ಸೆಕ್ಷನ್. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇದು 5 ಅಂಕದ ಪ್ರಶ್ನೆ ಈ ಬಯಾಲಜಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ ಇಫ್ ವಿ ಸಿ ದಿ ಕ್ವಶನ್ ಹಿಯರ್, ಕ್ವಶನ್ ನಂಬರ್ 38 ನೋಡ್ತಾ ಇದ್ದೀರಿ. ನೇಮ್ ದಿ ಪ್ರೋಸೆಸ್ ಬೈ ವಿಚ್ ಆಟೋಟ್ರೋಫ್ಸ್ ಪ್ರಿಪೇರ್ ದೇರ್ ಫುಡ್. List the events that occur during this process. How autotrophs obtain raw materials required for this process. What is the role of stomata in this process ಅಂತ ಒಂದು 5 ಮಾರ್ಕ್ಸ್ ರೀತಿಯ ಒಂದು ಕ್ವಶನನ್ನು ಇಲ್ಲಿ ನೋಡ್ಬೋದಾಗ್ತಾ ಇದೆ. ಹೀಗಾಗಿ ನಾವೇನು ಗಮನಿಸ್ಬೋದು, ಟೋಟಲ್ ದೇರ್ ವಿಲ್ ಬಿ 38 ಕ್ವಶನ್ಸ್ ಇನ್ ಅವರ್ 10th ಸ್ಟ್ಯಾಂಡರ್ಡ್ ಸೈನ್ಸ್ ಕ್ವಶನ್ ಪೇಪರ್ ಅಂತ ನಾವಿಲ್ಲಿ ಈ ಒಂದು ಪ್ರಾಕ್ಟೀಸ್ ಪೇಪರ್ನಲ್ಲಿ ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಒಂದೆರಡು ನೋಟ್ಸನ್ನು ಇಲ್ಲಿ ಬರೆದಿರುವಂಥದ್ದು ನೋಡ್ತಾ ಇದ್ದೀರಿ. ದಿಸ್ ಪೇಪರ್ ಈಸ್ ಫಾರ್ ಪ್ರಾಕ್ಟೀಸ್ ಪರ್ಪಸ್ ಓನ್ಲಿ. ನಮ್ಗೆ ಗೊತ್ತಿರುವಂತೆ ದಿಸ್ ಈಸ್ ಓನ್ಲಿ ಫಾರ್ ಪ್ರಾಕ್ಟೀಸ್ ಪರ್ಪಸ್. ಆಮೇಲೆ ಬೋರ್ಡ್ ಪ್ಯಾಟರ್ನ್ ಮೇ ಬಿ ಡಿಫ್ರೆಂಟ್ ಫ್ರಮ್ ದಿಸ್ ಒನ್. ಬೋರ್ಡ್ನಿಂದ ಬರುವಂಥ ಒಂದು ಪ್ಯಾಟರ್ನು ಇದಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಇರದೇ ಇರಬಹುದು. ಹಾಗಾಗಿ ಬೋರ್ಡ್ ಪ್ಯಾಟರ್ನ್ ಮೇ ಬಿ ಡಿಫ್ರೆಂಟ್ ಫ್ರಮ್ ದಿಸ್ ಒನ್ ಅಂತ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ದಿಸ್ ಪೇಪರ್ ಈಸ್ ಪ್ರಿಪೇರ್ಡ್ ಆನ್ ದಿ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ಯಾಟರ್ನ್. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಕೊಂಡ್ಬಿಟ್ಟು ಆ ಒಂದು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಯ ಬೇಸಿಸ್ ಮೇಲೆ ಈ ಒಂದು ಪ್ರಾಕ್ಟೀಸ್ ಪೇಪರನ್ನು ತಯಾರು ಮಾಡಿರುವಂಥದ್ದು ನೀವು ಇಲ್ಲಿ ನೋಡಬಹುದು. ಅದೇ ರೀತಿ ನೀವು ಇಲ್ಲಿ ಸಂಪನ್ಮೂಲ ಶಿಕ್ಷಕರು ಬರೆದಿರುವಂತಹ ಸಾಧನಾ ರೆಫರೆನ್ಸ್ ಬುಕ್ಕನ್ನು ನೋಡ್ಬೋದು. ಯು ಕ್ಯಾನ್ ರೆಫರ್ ಸಾಧನಾ ಫಾರ್ ಡಿಟೇಲ್ ನೋಟ್ಸ್ ಆ್ಯಂಡ್ ಕ್ವಶನ್ಸ್ ಹಾಗೂ ಆನ್ಸರ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೋಡ್ಬೋದಾಗ್ತಾ ಇದೆ. ಇಷ್ಟು 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂನ ಒಂದು ಸೈನ್ಸ್ ವಿಷಯದ ಮಿಡ್ ಟರ್ಮ್ ಪ್ರಾಕ್ಟೀಸ್ ಪೇಪರ್ 2024 ನಾವಿಲ್ಲಿ ನೋಡಿದ್ವಿ. ಧನ್ಯವಾದಗಳು.